ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ದಿನಾಂಕ 12 ಜನವರಿ 2025ರಿಂದ ದಿನಾಂಕ 18 ಜನವರಿ 2025 ಈ 8 ದಿನಗಳ ಕಾಲ ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಅಂತ ನೋಡೋಣ. ನೋಡಿ, ದಿನಾಂಕ 12 ಜನವರಿ ಭಾನುವಾರ ಶುಕ್ಲ ಚತುರ್ದಶಿ ತಿಥಿ ಇರ್ತಕ್ಕಂತಹದ್ದು. ಇವತ್ತಿನ ದಿನದ ವಿಶೇಷವಾದಂತಹ ಕಾರ್ಯಕ್ರಮಗಳೇನಿದೆ ಅಂದರೆ ಕುಮಾರವ್ಯಾಸ ಜಯಂತಿ, ಶಾಕಂಬರಿ ವ್ರತ, ಶಿವನ ಸಮುದ್ರ ರಥೋತ್ಸವ ಕಾರ್ಯಕ್ರಮ ಇರ್ತಕ್ಕಂಥದ್ದು, ರಾಷ್ಟ್ರೀಯ ಯುವ ದಿನಾಚರಣೆ ಆಚರಿಸುವಂತಹದ್ದು ಇದೆ. ಇವತ್ತು ಮೃಗಶಿರ ನಕ್ಷತ್ರ ಹಗಲು 11:24 ಇರುತ್ತೆ. ತದನಂತರ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತು 2 ನಕ್ಷತ್ರಗಳ ಬಲ ಪ್ರಕಾರ ಜ್ಯೋತಿಷ್ಯ ವಿಚಾರ ನೋಡಿದರೆ ಕಟಕ ರಾಶಿಯವರಿಗೆ ನಿಮ್ಮ ವೈಯಕ್ತಿಕವಾದಂತಹ ಒಂದು ಜಡತ್ವ ಮನೋಸ್ಥಿತಿ, ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯಾರು ಕೆಲಸ ನಿರ್ವಹಿಸ್ತಾ ಇರ್ತಾರೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಡಸ್ಥವಾದಂಥ ಮನಸ್ಥಿತಿ, ಅಂದರೆ ಏನೋ ಒಂದು ಸ್ವಲ್ಪ ಆಲಸ್ಯವಾಗಿ ಎದ್ದೇಳೋದು, ನಿಧಾನ ಲೇಜಿನೆಸ್ ಆಗುವಂತಹದ್ದು, ಸ್ವಲ್ಪ ಮನಸ್ಸು ಉಲ್ಲಾಸವಾಗಿರೋದಿಲ್ಲ, ಏನೋ ಒಂದು ಸ್ವಲ್ಪ ಜಡತ್ವ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸ್ಕೊಳ್ಳೋದ್ರಿಂದ ಇಲ್ಲ ತೊಗರಿ ಧಾನ್ಯವನ್ನು ದಾನ ಮಾಡೋದರಿಂದ ಇವತ್ತಿನ ದಿನ ಶೀಘ್ರವಾದಂತಹ ಕೆಲಸ ಕಾರ್ಯಗಳು, ಶುಭವಾದಂತಹ ಫಲ, ಪೂರ್ವ ಪುಣ್ಯ ಬಲಪ್ರಾಪ್ತಿಯಿಂದ ವೈಯಕ್ತಿಕವಾಗಿ ಅನುಕೂಲಗಳನ್ನು ನೋಡ್ತೀರಾ. ನಿಮಗೆ ವಿಶೇಷವಾದ ಪ್ರಶಂಸೆ ಸಿಗುವಂತಹದ್ದಾಗತ್ತೆ. ಇನ್ನು ಸ್ವಲ್ಪ ಖರ್ಚುಗಳು ಮಾಡೋದರಿಂದ ಭಾಗ್ಯಪ್ರಾಪ್ತಿ. ನೋಡಿ, ಏನೋ ಒಂದು ಖರ್ಚು ಮಾಡೋದಕ್ಕೋಸ್ಕರ ಸುತ್ತಾಡ್ತೀರಾ, ತಿರುಗಾಡ್ತೀರಾ, ಮಧ್ಯಾಹ್ನದ ನಂತರ ಏನೋ ಒಂದು ವಸ್ತು ಬೇಕು ಅಂದರೆ 10 ಶಾಪ್ ನೋಡೋದು, 10 ಕಡೆ ಓಡಾಡೋದು, ಇಲ್ಲಿ ಸಿಕ್ಕಿಲ್ಲ ಅಂದರೆ ಮತ್ತೊಂದು ಕಡೆ, ಈ ರೀತಿ ಅನಾವಶ್ಯಕವಾದ ಸುತ್ತಾಟ ತಿರುಗಾಟ ಆಗೋದು ಜಾಸ್ತಿ ಇರುತ್ತೆ ಕಟಕ ರಾಶಿಯವರಿಗೆ ಇವತ್ತಿನ ದಿನ. ಇನ್ನು 13ನೇ ತಾರೀಕು ಸೋಮವಾರ ಹುಣ್ಣಿಮೆ ಇರ್ತಕ್ಕಂತಹದ್ದು, ಬನಶಂಕರಿ ವ್ರತ ಇರ್ತಕ್ಕಂತಹದ್ದು, ಭೋಗಿ ಹಬ್ಬ ಆಚರಣೆ, ಉಡುಪಿ ಸುವರ್ಣೋತ್ಸವ ಕಾರ್ಯಕ್ರಮ ಇವತ್ತಿನ ದಿನ ಇರುತ್ತೆ. ಇವತ್ತು ಆರಿದ್ರ ನಕ್ಷತ್ರ ಹಗಲು 10:40 ಇರುತ್ತೆ. ಪುನರ್ವಸು ನಕ್ಷತ್ರ ಇರ್ತಕ್ಕಂತಹದ್ದು ದಿನಪೂರ್ತಿ. ಹಾಗಾಗಿ ಇವತ್ತಿನ ಜ್ಯೋತಿಷ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಬೆಳಗ್ಗೆ 10:45 ಕೂಡ ಸ್ವಲ್ಪ ಸುತ್ತಾಟ ತಿರುಗಾಟ ಇರುತ್ತೆ. ಅಂದರೆ ತಲೆಭಾರ ಹೊರೆ ಇರ್ತಕ್ಕಂಥದ್ದು, ಯಾವುದ್ಯಾವುದೋ ಆಲೋಚನೆಗಳು, ಪ್ರೆಷರ್ ಇರ್ತಕ್ಕಂಥದ್ದು, ಖರ್ಚಿನ ವಿಚಾರ ನಿಮ್ಮ ಮನಸ್ಸಲ್ಲಿ ದೂಡ ಇರುತ್ತೆ. ಏನೇನೋ ಖರ್ಚುಗಳು ಬರ್ತಾ ಇದೆ, ಅದಕ್ಕೆ ಹಿಂಗೆ ಖರ್ಚು ಮಾಡೋದು, ಇದಕ್ಕೆ ಹಿಂಗೆ ಖರ್ಚು ಮಾಡೋದು ಅನ್ನುವಂತಹದ್ದು ಇರುತ್ತೆ. ಮತ್ತು ಕೆಲವೊಂದು ರಿವರ್ಸ್ ಆಗಿ ನಿಮ್ಗೆ ಗೊತ್ತೇ ಇರಲ್ಲ, ಯಾರೋ ಬಂದು ನಿಮಗೆ ಸ್ವಲ್ಪ ದುಡ್ಡು ಕೊಡುವಂತಹದ್ದು ಕೂಡ ಆಗುತ್ತೆ. ಅದಕ್ಕೆ ಧನಾಗಮ ಆಗುವಂತಹದ್ದಿದೆ. ಅಂದರೆ ನಿಮ್ಮ ಗಮನಕ್ಕೆ ಬರಲ್ಲ, ಆ ರೀತಿ ಬರುವಂತಹದ್ದು ಆದಾಯ ಬರುವಂಥದ್ದಿದೆ. ಇನ್ನು ಮಧ್ಯಾಹ್ನದ ನಂತರ ಸ್ವಲ್ಪ ಮಿತ್ರರಿಂದ ಭಾಗ್ಯ, ಆದಾಯ, ಲಾಭಗಳು ಪಡೆಯುವಂತಹದ್ದು, ಅವ್ರ ಜೊತೆಗೂಡಿ ಸ್ವಲ್ಪ ಅಂದರೆ ಎಲ್ಲಾದರೂ ಟ್ರಿಪ್ಪು ಟೂರ್ ಹೋಗಿ ಬರುವಂತಹದ್ದು, ಒಡನಾಟ ಮಾಡುವಂಥದ್ದು, ಅವ್ರ ಜೊತೆ ಸ್ವಲ್ಪ ತಿನಿಸುಗಳು ತಿಂದು ಖರ್ಚುಗಳು ಮಾಡುವಂತಹ ಒಂದು ಸಹಯೋಗ ಇದೆ. ಇವತ್ತು ಸ್ವಲ್ಪ ಮಿತ್ರರು ಸುಖ, ನೆಮ್ಮದಿ, ಭಾಗ್ಯ, ಆದಾಯ ಪ್ರಾಪ್ತಿಗಳನ್ನು ಪಡೆಯುವಂತಹದ್ದಿದೆ. ಖರ್ಚು ಮಾಡಿದ್ರೂ ಕೂಡ ಸಂತೋಷ ಸಿಗುವಂತಹದ್ದಿದೆ. ಖರ್ಚುಗಳು ಕೂಡ ಕೆಲವೊಂದು ಬಿಸ್ನೆಸ್, ವ್ಯಾಪಾರ, ವ್ಯವಹಾರವಾಗಿ ನೂತನವಾಗಿ ಪ್ರಾರಂಭಿಸುವಂತಹ ಮನೋಸ್ಥಿತಿ ಬರುತ್ತೆ. ಒಂದು ಧೈರ್ಯ ಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು 14ನೇ ತಾರೀಕು ಮಂಗಳವಾರ ಇವತ್ತಿನ ದಿನ ಬಹುಳ ಪಾಡ್ಯಮಿ ಇರ್ತಕ್ಕಂತಹದ್ದು. ಮಕರ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಇವತ್ತಿನ ದಿನ ಸಂತೋಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಉತ್ತರಾಯಣ ಪುಣ್ಯಕಾಲ ಮತ್ತು ಧನುರ್ಮಾಸ ಪೂಜಾ ಸಮಾಪ್ತಿ ಆಗುವಂತಹದ್ದು. ನೋಡಿ, ಇವತ್ತು ಪುನರ್ವಸು ನಕ್ಷತ್ರ ಹಗಲು 10:17 ಇರುತ್ತೆ. ತದನಂತರ ದಿನಪೂರ್ತಿ ಪುಷ್ಯ ನಕ್ಷತ್ರ ಇರ್ತಕ್ಕಂಥದ್ದು. ನೋಡಿ, 2 ನಕ್ಷತ್ರಗಳ ಬಲ ನಿಮ್ಮ ರಾಶಿಯವರಿಗೆ, ಕಟಕ ರಾಶಿಯವರಿಗೆ 14 ಮಂಗಳವಾರದ ದಿನ ಹೆಂಗಿರುತ್ತಪ್ಪ ಅಂತಂದರೆ ನೋಡಿ, ಸುಖದಾಯಕವಾದಂಥ ಪ್ರಯತ್ನ ಭಾಗ್ಯಗಳು ಲಾಭದಾಯಕವಾಗಿರುತ್ತೆ. ನೋಡಿ, ಸುಖ ಒಂದು ಕಡೆ, ಭಾಗ್ಯ ಒಂದು ಕಡೆ, ಲಾಭ ಒಂದು ಕಡೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಶುಭಪ್ರದವಾದಂಥ ಅನುಕೂಲಗಳು ಸಿಗುತ್ತೆ. ಮತ್ತು ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯಗಳು ಬರುವಂಥ ತಗಳಿಸ್ಕೊಳ್ಳುವಂತಹದ್ದು, ಟೆನ್ಷನ್ ತಗೊಳ್ಳುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವೈರಾಗ್ಯ ಮನಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ನೀವು ಇವತ್ತು. ಸ್ವಲ್ಪ ದಂಪತಿಗಳಿಗೆ, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವೈಪರೀತ್ಯಗಳು ಬರುವಂತಹದ್ದು, ಅದು ಯಾರು ಕಟಕ ರಾಶಿ ಇರ್ತಾರೋ ಅಂತಹವ್ರಿಗೇ ವೈಪರೀತ್ಯಗಳಾಗುವಂತಹದ್ದು, ವೈಯಕ್ತಿಕವಾಗಿ ನಿಮಗೆ ತಗುಲುವಂತಹದ್ದು, ಮನಸ್ಥಿತಿ ಏನಪ್ಪ ಹಿಂಗೆ ಆಯ್ತಲ್ಲ ಅಂತ ಅನಿಸುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ
ಸೊ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ ಶುಭದಾಯಕವಾದ ಫಲ ಬರುತ್ತೆ. ಇಲ್ಲ ಎಳ್ಳು ಬತ್ತಿಯನ್ನು ಬೆಳಗಿಸೋದ್ರಿಂದ ಶ್ರೇಷ್ಠ ಫಲನ ನೋಡ್ತೀರಾ. 15ನೇ ತಾರೀಕು ಬುಧವಾರ, ಇವತ್ತಿನ ದಿನ ಬಹಳ ದ್ವಿತೀಯ ಇರತಕ್ಕಂಥದ್ದು ವಿಶೇಷ ಕಾರ್ಯಕ್ರಮಗಳು. ಬಿಳಿಗಿರಿ ರಂಗನಾಥ ರಥೋತ್ಸವ ಕಾರ್ಯಕ್ರಮ ಇರುತ್ತೆ ಮತ್ತು ಸೇನಾ ದಿನಾಚರಣೆ ಆಚರಣೆ ಕೂಡ ಇವತ್ತಿರ್ತಕ್ಕಂಥದ್ದು. ಪುಷ್ಯ ನಕ್ಷತ್ರ ಹಗಲು 10:30ವರೆಗೂ ಇರುತ್ತೆ. ತದನಂತರ ಆಶ್ಲೇಷ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ಇವತ್ತಿನ ದಿನ ಸ್ವಲ್ಪ ವಿಶೇಷವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಬೆಳಗ್ಗೆ. ಆಮೇಲೆ ಸ್ವಲ್ಪ ವಿವಾಹ ಆಗುವಂಥವ್ರಿಗೆ ಸೊ ನೀವು ಶನಿ ದರ್ಶನ ಮಾಡಿದ್ರೆ ಬೇಗ ನಿರ್ಣಯಗಳಾಗುವಂತಹದ್ದು, ಇವತ್ತಿನ ಶುಭ ಸೂಚನೆ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಪ್ರಯತ್ನ ಕಾರ್ಯ ಏನು ಮಾಡ್ತೀರಾ, ಆ ಪ್ರಯತ್ನಗಳಿಂದ ಮತ್ತು ಏನು ಖರ್ಚು ಮಾಡ್ತೀರಾ ಅಂತಹ ವಿಚಾರಗಳು ಸುಖ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಮತ್ತು ಮಿತ್ರರ ಸಹಯೋಗ ನಿಮ್ಮ ಸುಖಕ್ಕೆ, ಸಂತೋಷಕ್ಕೆ, ನಿಮ್ಮ ಪ್ರಯತ್ನ ಕಾರ್ಯದಲ್ಲಿ ನೀವು ಖರ್ಚು ಮಾಡೋ ವಿಚಾರದಲ್ಲಿ ಸ್ನೇಹಿತರ ಒಂದು ಒಡನಾಟ ಹೆಚ್ಚಾಗಿರುತ್ತೆ. ಸುಫಲಕೃತಿ. ಇವತ್ತು ವೈಯಕ್ತಿಕವಾಗಿ ಸ್ವಲ್ಪ ಸದೃಢವಾಗಿರುವಂತಹದ್ದು, ಹಗಲಲ್ಲಿ ಒಂದು ಸಂತೃಪ್ತಿ ಸಿಗುವಂತಹ ದಿನ ಆಗಿರುತ್ತೆ. ಬುಧವಾರ ಮಹಾವಿಷ್ಣುವಿನ ಅನುಗ್ರಹ ಸಿಗುತ್ತೆ, ಪ್ರಾಪ್ತಿ ಚೆನ್ನಾಗಿದೆ, ಒಳ್ಳೆಯದಿದೆ. 14ನೇ ತಾರೀಕು ಗುರುವಾರ, ಬಹುಳ ತೃತೀಯ ಇರ್ತಕ್ಕಂಥದ್ದು ನೋಡಿ, ಶುಭವಾದಂಥ ದಿನ ಇವತ್ತು. ಮತ್ತು ಉಡುಪಿ ಸೂರ್ಣೋತ್ಸವ ಕಾರ್ಯಕ್ರಮ, ಸಾಲಿಗ್ರಾಮ ರಥೋತ್ಸವ ಕಾರ್ಯಕ್ರಮ, ನೆಲಮಂಗಲ ಶನಕೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಗಳಿರುತ್ತೆ. ಇವತ್ತು ನಿಮ್ಗೆ ಆಶ್ಲೇಷ ನಕ್ಷತ್ರ ಹಗಲು 11:16 ಇರೋದು. ತದನಂತರ ಮಖ ನಕ್ಷತ್ರ ಇರ್ತಕ್ಕಂಥದ್ದು. 2 ನಕ್ಷತ್ರಗಳ ಬಲಪ್ರಾಪ್ತಿ ಹೆಂಗಿರುತ್ತೆ ಜ್ಯೋತಿಷ್ಯ ಪ್ರಕಾರ ಅಂತ ನೋಡಿದ್ರೆ ನೋಡಿ, ನಿಮ್ಮ ಪ್ರಯತ್ನ ಕಾರ್ಯ ಸುಖ ಪ್ರಾಪ್ತಿ ಯೋಗಗಳು ಮತ್ತು ವ್ಯಯಾಂಶಗಳಿಂದ ಒಳ್ಳೆಯ ಒಂದು ಸುಖ ಸಂತೃಪ್ತಿ. ಏನೋ ಒಂದು ತಗೊಂಡು ಬರ್ತೀರಾ, ಅದು ಸಂತೃಪ್ತಿ ಸಿಗುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತೀರಾ, ಅದರಿಂದ ಸಂತೃಪ್ತಿ ಸಿಗುತ್ತೆ. ನೋಡಿ, ಸಂತೃಪ್ತಿ, ಸುಖ, ನೆಮ್ಮದಿ ಚೆನ್ನಾಗಿದೆ ಇವತ್ತು. ಬಂಧು ಬಾಂಧವ್ಯರ ಜೊತೆ ಸಹಯೋಗ ಇದೆ. ಬೆಳಗಿನ ಜಾವ ಒಳ್ಳೆ ಬಂಧುಗಳಾಗ್ತಾರೆ, ಬಂಧುಗಳು ಸಿಗ್ತಾರೆ, ಅವರಿಂದ ನಿಮಗೆ ಸಂತೃಪ್ತಿಕರವಾದಂಥ ವಿಷಯ ಸಿಗುತ್ತೆ. ಮತ್ತು ಭೂಮಿ ಮನೆ ಭಾಗ್ಯದ ವಿಚಾರಗಳು ನಿಮಗೆ ವ್ಯವಹಾರ ಆಗುವಂಥ ಸಾಧ್ಯತೆ ಇವತ್ತು ಇದೆ. ವಿಶೇಷವಾಗಿ ಗುರು ಇರತಕ್ಕಂಥದ್ದು ಗುರುವಾರ. ಏನೇ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿ ಬೆಳಗ್ಗೆ ಸುಫಲ ನೋಡ್ತೀರಾ. ಇನ್ನು ಮಧ್ಯಾಹ್ನದ ನಂತರ ನಿಮ್ಮ ಪ್ರಯತ್ನಗಳಲ್ಲಿ ಸ್ವಲ್ಪ ಒತ್ತಡ ಬರುತ್ತೆ, ಟೆನ್ಷನ್ ಬರುತ್ತೆ. ಮತ್ತು ನಿಮ್ಮ ವೈಯಕ್ತಿಕವಾದಂತಹ ನಿರ್ಣಯಗಳು, ದುಡ್ಡು ಕಾಸು ವಿಚಾರವಾಗಿ ನಿಮ್ಮ ಒಂದು ಪರಾಕ್ರಮಗಳಲ್ಲಿ ಸ್ವಲ್ಪ ವ್ಯತ್ಯಯಗಳಾಗತ್ತೆ. ಸ್ವಲ್ಪ ಅದಲು ಬದಲಾಗುವಂತಹದ್ದು, ಏನೋ ಅಕ್ರೆ ಇಲ್ದಿದ್ದು ಪ್ರಯತ್ನ ಮಾಡಿಬಿಡ್ತೀರಾ, ಅದಕ್ಕೆ ದುಡ್ಡಿನ ವಿಚಾರದಲ್ಲಿ ಟೆನ್ಷನ್ ತೊಗೊತೀರಾ. ಮತ್ತು ಅನವಶ್ಯಕವಾದ ಕೆಲಸ ಕಾರ್ಯ ಪ್ರಯೋಗ ಮಾಡ್ತೀರಾ, ವೈಯಕ್ತಿಕವಾಗಿ ಆಲೋಚನೆ ಮಾಡ್ತೀರಾ. ಅದಕ್ಕೆ ಸ್ವಲ್ಪ ಗಣಪತಿಯ ಹತ್ರ ವಿಶೇಷವಾಗಿ ತುಪ್ಪದ ದೀಪ ಬೆಳಗಿಸಿ ಸುಫಲನ ನೋಡ್ತೀರಾ. ಇನ್ನು 17ನೇ ತಾರೀಕು ಶುಕ್ರವಾರ, ಬಹುಳ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. ಗಣಪತಿಯ ವಿಶೇಷವಾದಂಥ ಪೂಜೆ ಕಾರ್ಯ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕಡಲೆ ಧಾನ್ಯದ ನೈವೇದ್ಯ ಪ್ರಸಾದವನ್ನು ನೀವು ಭಕ್ತಾದಿಗಳಿಗೆ ಅರ್ಪಿಸೋದ್ರಿಂದ ಇವತ್ತು ತುಂಬ ಶುಭದಾಯಕವಾದ ಫಲ. ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುವಂತಹ ದಿನ ಇವತ್ತು ನೋಡಿ, ಶುಕ್ರವಾರ ಬೇರೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು ಶುಭ ಫಲದಾಯಕ. ಹಾಗಾಗಿ ಮಹಾಗಣಪತಿ ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಸಿಗತ್ತೆ. ಈ ಒಂದು ಪರಿಹಾರ ಮಾಡಿ ಸುಫಲ. ಇವತ್ತಿನ ವಿಶೇಷವಾಗಿ ಕಾವೂರು ಮಹಾಲಿಂಗೇಶ್ವರ ರಥೋತ್ಸವ ಕಾರ್ಯಕ್ರಮ ಇದೆ. ಇವತ್ತು ಜ್ಯೋತಿಷ್ಯ ವಿಚಾರ ನೋಡಿದರೆ ಮಖ ನಕ್ಷತ್ರ ಹಗಲು 12:44 ಇದ್ದು, ತದನಂತರ ಪುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. 2 ನಕ್ಷತ್ರಗಳ ಬಲ ಪ್ರಕಾರ ಬೆಳಗ್ಗೆ ಸ್ವಲ್ಪ ಒತ್ತಡದ ಪ್ರಯತ್ನಗಳು, ಟೆನ್ಷನ್ ಆಗಿ ಏನೇನೋ ಮಾಡೋಕ್ಕೆ ಹೋಗ್ತೀರಾ, ಅವೆಲ್ಲವೂ ಕೂಡ ದುಡ್ಡು ಕಾಸು ವಿಚಾರಕ್ಕೆ ಸಂಬಂಧಿಸಿರುತ್ತೆ. ಆ ವಿಚಾರ ಸ್ವಲ್ಪ ಜಾಗೃತಿಯಿಂದ ಪರಾಕ್ರಮಗಳು ಪ್ರಯತ್ನಗಳು ಮಾಡಿ. ಮಧ್ಯಾಹ್ನದ ನಂತರ ನಿಮ್ಮ ಕುಟುಂಬಕ್ಕೆ, ಮನೆಗೆ ಮತ್ತು ಆರೋಗ್ಯ ಆದಾಯಗಳ ವಿಚಾರದಲ್ಲಿ ಬರುವಂತಹ ಸಂತೃಪ್ತಿಕರವಾಗಿರುತ್ತೆ. ನೋಡಿ, ಆದಾಯಗಳೆಲ್ಲೂ ಕೂಡ ಕಷ್ಟ ಸಾಧ್ಯತೆಯಿಂದ ಪಡಿತೀರಾ. ಹಾಗಾಗಿ ಮನೆಗೆ ಆಗಲಿ, ನಿಮ್ಮ ಆದಾಯಗಳಿಗಾಗಲಿ ನಿಮಗೆ ಸಫಲತೆಯನ್ನು ಕೊಡುವಂತಹದ್ದು, ದುಡ್ಡು ಕಾಸು ಸಿಗುವಂತಹ ಸಾಧ್ಯತೆ ನಿಮ್ಮದಾಗಿರುತ್ತೆ. ಶುಭ ಫಲ ಇದೆ ಇವತ್ತು ಶುಕ್ರವಾರ. ಇನ್ನು 18ನೇ ತಾರೀಕು ಶನಿವಾರ ನೋಡೋಣ. ಬಹುಳ ಪಂಚಮಿ ತಿಥಿ ಇರ್ತಕ್ಕಂತಹದ್ದು. ಶ್ರೀ ತ್ಯಾಗರಾಜ ಆರಾಧನೆ, ಹೊಸೂರು ಚಂದ್ರ ಚೂಡೇಶ್ವರ ಪಲ್ಲಕ್ಕಿ ಆಚರಣೆ ಮಾಡುವಂತಹದ್ದು. ವಿಶೇಷತಃ ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ಇವತ್ತು ವಿಶೇಷವಾಗಿ ನಡೆಯುತ್ತೆ. ಜ್ಯೋತಿಷ್ ವಿಚಾರ ನೋಡಿದ್ರೆ ಪುಬ್ಬ ನಕ್ಷತ್ರ ಆಗಲು 2:52 ಇರುತ್ತೆ. ತದನಂತರ ಉತ್ತರ ನಕ್ಷತ್ರ ಪ್ರಾರಂಭ. ಹಾಗಾಗಿ ಮಧ್ಯಾಹ್ನದ ನಂತರ ಉತ್ತರ ನಕ್ಷತ್ರ ಬರುತ್ತೆ. 2 ನಕ್ಷತ್ರಗಳ ಪ್ರತಿಫಲದಿಂದ ನಿಮಗೆ ಇವತ್ತಿನ ದಿನ ಫಲಾಫಲಗಳು ಹೆಂಗೆ ಅಂತಂದರೆ ನೋಡಿ, ನಿಮ್ಮ ಸ್ವಸ್ಥಾನ, ನಿಮ್ಮ ಸ್ವಂತ ಸ್ಥಾನದಲ್ಲಿ ವಿಶೇಷವಾಗಿ ಆದಾಯಗಳು ಗಳಿಸುವಂತಹದ್ದು ಮತ್ತು ಆರೋಗ್ಯ ಭಾಗ್ಯ ಸಂತೃಪ್ತಿಕರವಾದಂಥ ಮನಸ್ಥಿತಿ ಇವತ್ತು ನಿಮಗೆ ಸಿಗುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ದುಡ್ಡು ಕಾಸು ವಿಚಾರ ಸ್ನೇಹಿತರಿಂದ ಪಡೆಯುವಂತಹದ್ದು.
ಇಲ್ಲ ಸ್ನೇಹಿತರ ಹತ್ರ ಮಾಡಿರ್ತಕ್ಕಂಥ ವ್ಯವಹಾರಗಳು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು. ಅದಕ್ಕೆ ಕಾರಣ ದುಡ್ಡು ಕಾಸು ವ್ಯವಹಾರ. ನೋಡಿ, ಯಾವುದೇ ರೀತಿ ವೈಪರೀತ್ಯಗಳಿಲ್ಲ. ಸ್ನೇಹಿತರಿಂದ ಇವತ್ತು ಶುಭದಾಯಕವಾದ ಕಾರ್ಯಗಳ ವಿಚಾರವಾಗಿ ದುಡ್ಡು ಕಾಸು ಒಡನಾಟ ವ್ಯವಹಾರ ಒಡಂಬಡಿಕೆಗಳನ್ನ ಮಾಡ್ಕೊಳ್ಳಿ. ಚೆನ್ನಾಗಿದೆ ಇವತ್ತು. ಶುಭವಾದಂತಹ ಫಲ ಸಿಗತ್ತೆ. ಹಾಗಾಗಿ 18ನೇ ತಾರೀಕು ಕೂಡ ನಿಮಗೆ ಸುಫಲ ಕಟಕ ರಾಶಿಯವರಿಗೆ ಸಿಗತ್ತೆ. ಹಾಗಾಗಿ ಈ 8 ದಿನಗಳ ಕಾಲ ಪ್ರತಿದಿನ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಆವತ್ತಿನ ದಿನದಲ್ಲಿ ಏನು ಫಲಾಫಲಗಳಿದೆ ಅಂತ ನೀವು ಪ್ರತಿದಿನ ಗಮನಿಸಿ, ಅದನ್ನು ಆಚರಿಸಿ, ಅನುಸರಿಸಿ. ಹಾಗಾಗಿ ಭಗವಂತನ ಅನುಗ್ರಹ ನಿಮಗೆ ಕೃಪಾ ಕಟಾಕ್ಷಿ ವಾರ ಪೂರ್ತಿ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.